ಚಿಕನ್ ಅಚ್ಚು ಇಲ್ಲಿ ಇದೆಯಾ ಸರಿ ಹಾಯ್ ಆಲ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಬೆನೂಸ್ ಗ್ಲಿಮ್ಸ್. ನಾನು ನಿಮ್ಮೆಲ್ಲರ ಪ್ರೀತಿಯ ಉನ್ನತ. ಇವತ್ತಿನ ಹೊಸ ವ್ಲಾಗ್ಗೆ ನಿಮ್ಮೆಲ್ಲರಿಗೂ ವೆಲ್ಕಮ್ ಮಾಡ್ತಾ ಇದ್ದೀನಿ. ಎಸ್, ತುಂಬ ದಿವಸಗಳಾದ ಮೇಲೆ ವ್ಲಾಗ್ನ ಸ್ಟಾರ್ಟ್ ಮಾಡಿರೋದು. ಆ್ಯಂಡ್ ಇವತ್ತು ಸ್ಪೆಷಲ್ ಏನು ಅಂತ ಹೇಳಿದ್ರೆ ಅಕ್ಷಯ ತೃತೀಯ ಇವತ್ತು. ಸೊ ಅದಕ್ಕೆ ತುಂಬ ದಿವಸದಿಂದ ವ್ಲಾಗ್ ಸ್ಟಾಪ್ ಮಾಡಿಬಿಟ್ಟಿದ್ದೆ. ಐ ಥಾಟ್ ದಿಸ್ ಈಸ್ ದ ರೈಟ್ ಡೇ ಟು ಸ್ಟಾರ್ಟ್ ಇಟ್ ಬ್ಯಾಕ್ ಅಂತ ಅಂದ್ಕೊಂಡು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ತುಂಬ ಇನ್ಫಾರ್ಮೇಷನ್ ಮಾತಾಡಬೇಕು ಅಂತ ಎಷ್ಟೋ ಸತಿ ವೀಡಿಯೋಸ್ನ ರೆಕಾರ್ಡ್ ಮಾಡಿ ಇಟ್ಟಿದ್ದೆ, ಬಟ್ ಪೋಸ್ಟ್ ಮಾಡೋಕ್ಕೆ ಟೈಮ್ ಆಗ್ತಾ ಇರಲ್ಲ. ಸೊ ಐ ಥಾಟ್ ಇನ್ನು ಮುಂದೆ ಯಾವುದೇ ರೀತಿ ವಾಯ್ಸ್ ಓವರ್ ಕೊಡೋದು ಬೇಡ, ರಾ ಆಗಿ ಹೇಗೆ ಹೋಗುತ್ತೋ ನನ್ನ ಡೇ ಹಾಗಷ್ಟೇ ಶೂಟ್ ಮಾಡಿದ್ರೆ ಮೋಸ್ಟ್ಲಿ ವರ್ಕೌಟ್ ಆಗುತ್ತೆ. ಇಲ್ಲ ಅಂತಂದರೆ ಇದೇ ರೀತಿ ವಾಯ್ಸ್ ಓವರ್ ಮಾಡು, ಶೂಟ್ ಮಾಡು ಅಂತ ಹೇಳಿ ಟೈಮ್ ಆಗಿಬಿಡುತ್ತೆ ಅಂತ ಅಂದ್ಕೊಂಡು ಸೊ ಐ ಥಾಟ್ ಸ್ಟಾರ್ಟ್ ಮಾಡುವ. ಸೊ ಅಕ್ಷಯ ತೃತೀಯದ ಶುಭಾಶಯಗಳು ನಿಮ್ಗೆಲ್ಲರಿಗೂ. ಸೊ ಇವತ್ತಿನ ದಿವಸ ತುಂಬ ಜನ ಚಿನ್ನ, ಬೆಳ್ಳಿ ಮತ್ತು ಸ್ವಲ್ಪ ಕಾಸ್ಟ್ಲಿ ಇರುವಂಥ ಐಟಮ್ಸ್ನೆಲ್ಲ ಬೈ ಮಾಡ್ತಾರೆ. ಮತ್ತು ಹೊಸದೇನಾದರೂ ಸ್ಟಾರ್ಟ್ ಮಾಡಬೇಕು ಅಂದರೆ ಇವತ್ತಿನ ದಿವಸ ತುಂಬ ಆಸ್ಪೀಷಿಯಸ್ ಅಂತ ಹೇಳ್ತಾರೆ. ಸೊ ಅದಕ್ಕೆ ನನ್ನ ಯೂಟ್ಯೂಬ್, ಅದ್ರ ಜೊತೆಗೆ ನನ್ನ ಸ್ಯಾರೀಸ್ ಕೂಡ ಹೊಸ ಸ್ಟಾಕ್ಸ್ ಬಂದಿದೆ, ಅದ್ರದ್ದು ಕೂಡ ಅಪ್ಡೇಟ್ಸ್ ನಿಮ್ಮೆಲ್ಲರಿಗೂ ಕೊಡೋಣ ಅಂತ ಹೇಳಿ ಇವತ್ತಿನ ವ್ಲಾಗ್ನ ಶುರು ಮಾಡ್ತೀನಿ. ಬೆಳಗ್ಗೆನೇ ಎದ್ದು ಸ್ನಾನ ಎಲ್ಲ ಮಾಡ್ಕೊಂಡಿದ್ದಾಯಿತು. ನಂದು ಗೋಲ್ಡ್ ಪರ್ಚೇಸ್ ಇದೆ, ಅದನ್ನು ಕೂಡ ಹೋಗಬೇಕು ಇವತ್ತಿನ ದಿವಸ. ಸೊ 2 ದಿವಸ ಏನೋ ಬಂದಿದೆ ಅಕ್ಷಯ ತೃತೀಯ ಅಂತ ಹೇಳಿದ್ರು, ಬಂದು 19 ಮತ್ತು 20. ಸೊ ಇವತ್ತಿನ ಬೆಳಗ್ಗೆ 10:50ರಿಂದ ನಾಳೆ ಬೆಳಗ್ಗೆ ಐ ಥಿಂಕ್ 7:30, 7:50ವರೆಗೂ ಅಂತ ಏನೋ ಹೇಳಿದ್ರು. ಸೊ ಇವತ್ತಿನ ದಿವಸ ಕಂಪ್ಲೀಟ್ ಇರೋದ್ರಿಂದ ಕೆಲವರು ಇವತ್ತಿನ ಆಚರಣೆ ಮಾಡ್ತಾರೆ, ಇನ್ನು ಕೆಲವರು ಸೂರ್ಯ ಉದಯ ಆಗೋದನ್ನು ಕನ್ಸಿಡರ್ ಮಾಡಬೇಕು ಅಂತ ಹೇಳಿ ತುಂಬ ಜನ ನಾಳೆ ಆಚರಿಸ್ತಾರೆ. ಸೊ ನನಗೆ ಕಮೆಂಟ್ ಮಾಡಿ ಹೇಳಿ ನೀವು ಯಾವತ್ತು ಆಚರಿಸಿದ್ದೀರಾ ಅಂತ ಹೇಳಿ. ಸೊ ನಾನು ಇವತ್ತು ಅಕ್ಷಯ ತೃತೀಯನ ಆಚರಿಸ್ತಾ ಇದ್ದೀನಿ. ಸೊ ಮನೆಯೆಲ್ಲ ಕ್ಲೀನ್ ಮಾಡಿದ್ದಾಯಿತು, ಸ್ನಾನ ಕೂಡ ಆಗಿದೆ. ಈಗ ದೇವ್ರ ಪೂಜೆ ಮಾಡಬೇಕು. ಭೈರವಿನೂ ಮಲಗಿದ್ದಾನೆ. ಅವ್ನು ನಿನ್ನೆ ನನ್ನ ಜೊತೆ ನೈಟ್ 12 ಗಂಟೆ ತನಕ ಹೊಸ ಸ್ಟಾಕ್ಸ್ ಏನು ಬಂದಿತ್ತು ಅದೆಲ್ಲ ಸ್ವಲ್ಪ ವೀಡಿಯೋಸ್ದ ಶೂಟ್ ಮಾಡೋದು ಮತ್ತು ಫೋಟೋ ಶೂಟ್ ಮಾಡೋದೆಲ್ಲ ಇತ್ತು. ಸೊ ಅದಕ್ಕೆ ನನ್ನ ಜೊತೆ ಎತ್ತಿದ್ದ ನನ್ನ ಮುದ್ದು ಕಂಡ, ಹಾಗಾಗಿ ಇನ್ನೂ ಮಲಗಿದ್ದಾನೆ. ಅಚ್ಚು ಕೂಡ ಮಲಗಿದ್ದಾನೆ, ಬನ್ನಿ ತೋರಿಸ್ತೀನಿ. ಸೊ ಎಸ್, ಬನ್ನಿ. ಆಫ್ಟರ್ ಅ ಲಾಂಗ್ ಟೈಮ್ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ತುಂಬ ಖುಷಿ ಆಗ್ತದೆ. ಎಸ್, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಇನ್ನು ಇವತ್ತು ಉಪ್ಪು ತೊಗೊಂಡು ಬಂದು ಪೂಜೆ ಮಾಡಬೇಕು ಅಂತ ಹೇಳ್ತಾರೆ. ತುಂಬ ಜನಕ್ಕೆ ಗೊತ್ತಿರೋ ಹಾಗೆ ಉಪ್ಪನ್ನ ಲಕ್ಷ್ಮಿಯ ರೂಪದಲ್ಲಿ ಪೂಜೆ ಮಾಡೋದ್ರಿಂದ ಉಪ್ಪು, ಬೇಳೆ, ಅಕ್ಕಿ ಈ ಥರದ್ದು ಏನೇ ತೊಗೊಂಡು ಬಂದರೂ ಇವತ್ತಿನ ದಿವಸ ಹೆಚ್ಚಿಗೆ ಆಗುತ್ತೆ ಅನ್ನುವಂಥದ್ದು. ಸೊ ಹಾಗಾಗಿ ನಾನು ಕೂಡ ಅದನ್ನು ತರಿಸಿದ್ದೆ. ಮುದ್ದು ಕಂದಮ್ಮ ಇನ್ನೂ ಮಲ್ಕೊಂಡಿದ್ದಾನೆ. ಇವನು ಎದ್ದ ತಕ್ಷಣ ನಮ್ಗೆ ಯಾವ ಕೆಲಸನೂ ಆಗೋದಿಲ್ಲ. ಇನ್ನು ಈ ಕಡೆ ಮೊಸಪ್ಪು ಮಾಡುವ ಅಂತ ಅಂದ್ಕೊಂಡ್ವಿ. ಈ ಬಿಸಿಲಿಗೆ ನಿಜವಾಗ್ಲೂ ಯಾವ ಮಸಾಲೆ ಐಟಮ್ಸ್ ತಿನ್ನಬೇಕಂತ ಅನ್ನಿಸ್ತಾ ಇಲ್ಲ. ಸೊ ಹಾಗಾಗಿ ಮತ್ತು ಸಮ್ಮರ್ಗೆ ತುಂಬ ಹಾಲು ಹೊಡಿತಾ ಇದೆ, ಏನು ಮಾಡೋದು ಅಂತ ಗೊತ್ತಾಗ್ತಾಯಿಲ್ಲ. ಇನ್ನು ಅಮ್ಮ ಅದಕ್ಕೆ ಒಂದು ಸ್ವಲ್ಪ ಸೋಡಾ ಹಾಕಿ ಟ್ರೈ ಮಾಡು, ಒಂದು ಸ್ವಲ್ಪ ಕಮ್ಮಿ ಆಗುತ್ತೆ, ಒಡೆಯಲ್ಲ ಅಷ್ಟು ಬೇಗ ಅಂತ ಅಂದರು. ಸರಿ, ಹಾಲು ಕಾಯೋಕ್ಕಿಟ್ಟು ದೇವ್ರ ಮನೆಯೆಲ್ಲ ಹಿಂದಿನ ದಿವಸನೇ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೆ. ಅಂದರೆ ಶನಿವಾರ ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೆ, ಎಲ್ಲ ದೇವ್ರ ಸಾಮಾನೆಲ್ಲ ತೊಳೆದ್ಬಿಟ್ಟು. ಸೊ ಇವತ್ತು ಪೂಜೆ ಮಾಡಬೇಕು. ತುಂಬ ಜನ ಒಂದೊಂದು ರೀತಿ ಪೂಜೆ ಮಾಡ್ತಾರೆ. ನಾನು ಸಿಂಪಲ್ಲಾಗಿ ನನಗೆ ಏನು ಅನಿಸುತ್ತೆ ಅದನ್ನು ನಾನು ಪೂಜೆ ಮಾಡ್ತೀನಿ. ಒಂದು 3 ಬಟ್ನಲ್ಲಿ ಅಕ್ಕಿ, ಬೇಳೆ ಹಾಗೂ ಉಪ್ಪು ಏನು ತೊಗೊಂಡು ಬಂದಿದ್ದೀವಿ. ಹೊಸದಾಗೂ ಕೂಡ ತೊಗೊಂಡು ಬರ್ಬೋದು ಇವತ್ತಿನ ದಿವಸ, ಇಲ್ಲಾಂತಂದರೆ ಮನೆಯಲ್ಲಿರೋದನ್ನೇ ಹೆಚ್ಚಾಗಲಿ ಅಂತ ಹೇಳಿ ಇಟ್ಟು ಪೂಜೆ ಮಾಡ್ಬೋದು. ಸೊ ಈ ರೀತಿ 3 ಒಂದು ಗ್ಲಾಸ್ ಬೌಲ್ಗಳಲ್ಲಿ ಹಾಕಿ ದೇವ್ರ ಮುಂದೆ ಇಟ್ಟು ಪೂಜೆ ಮಾಡುವಂಥದ್ದು. ಎದ್ಬಿಟ್ರ ಇಬ್ರು? ಏನಿದು ಬೆಳಗ್ಗೆನೆ ರೈಮ್ಸ್ ನೋಡ್ಕೊಂಡು ಕೂತಿರೋದು ಇಬ್ರು? ಏನು ನಿನ್ನ ತಮ್ಮನ್ನೇನೋ ಕೇಳ್ತಾ ಇದ್ದಲ್ಲ, ಏನು ಕೇಳ್ತಿದ್ದೆ ಅಚ್ಚುನ? ಗುಡ್ ಮಾರ್ನಿಂಗ್, ಗುಡ್ ಮಾರ್ನಿಂಗ್. ಇನ್ನು ಹಿಂದಿನ ದಿವಸ ದೇವ್ರ ಸಾಮಾನೆಲ್ಲ ತೊಳೆದಿಟ್ಕೊಂಡಿದ್ದರಿಂದ ಇವತ್ತು ಸ್ವಲ್ಪ ಬೇಗನೆ ಆಯಿತು.
ಬರೀ ಹೂವು ಮುಡಿಸಿ ಕುಂಕುಮ ಎಲ್ಲ ಇಟ್ಟು ಪೂಜೆ ಮಾಡಬೇಕಿತ್ತು. ನನ್ನ ಮುದ್ದು ಕಂದಮ್ಮ ಎದ್ದು ಈಗ ನನ್ನ ಹಿಂದೆ ಓಡಾಡ್ತಿದ್ದಾನೆ. ಎದ್ದು ಬಿಟ್ಟ ಅಂತಂದರೆ ಕೈ ಬಿಡೋದಿಲ್ಲ. ಇನ್ನು ಮಲಗಿದ್ದಾಗಷ್ಟೇ ಏನಾದರೂ ಒಂದು ಕೆಲಸ ಮಾಡಿಕೊಂಡ್ರೆ ನಮಗೆ ಆಗೋಗುತ್ತೆ. ಅವ್ನು ಎದ್ದಾದಮೇಲೆ 1 ಗಂಟೆ ಮಾಡೋವಂಥ ಕೆಲಸನ ನನಗೆ 2-3 ಗಂಟೆ ಹಿಡಿದು ಬಿಡುತ್ತೆ ಅವನನ್ನು ಹಿಡ್ಕೊಂಡು ಮಾಡೋ ಅಷ್ಟೊತ್ತಿಗೆ. ಇನ್ನು ಅವನು ಎದ್ದೇಳೋ ಅಷ್ಟೊತ್ತಿಗೆ ಬಾಗಿಲಿಗೆಲ್ಲ ರಂಗೋಲಿ ಎಲ್ಲ ಹಾಕಿ ಮನೆಯೆಲ್ಲ ಒರೆಸಿ ಕ್ಲೀನ್ ಮಾಡಿದ್ದೆ. ಅವಾಗ ಒಂದು ಸ್ವಲ್ಪ ನೆಮ್ಮದಿ ಅನಿಸುತ್ತೆ. ಇಲ್ಲಾಂತಂದರೆ ನನಗೊಂಥರ ಫ್ರಸ್ಟ್ರೇಟೆಡ್ ಅಂತ ಅನಿಸ್ಬಿಡುತ್ತೆ. ಈ ಕಡೆ ಅವನು ಎದ್ಬಿಟ್ಟಿರ್ತಾನೆ, ನಾನು ಪೂಜೆ ಮಾಡಬೇಕಾ, ಅಡುಗೆ ಮಾಡಬೇಕಾ, ಇವನನ್ನು ನೋಡಬೇಕಾ ಅನ್ನೋದೇ ಕನ್ಫ್ಯೂಷನು. ಸೊ ಒಂದು ಸ್ವಲ್ಪ ಬೇಗ ಎದ್ದರೆ ಆಗೋಗುತ್ತೆ. ಬಟ್ ಈ ನಡುವೆ ಏನು ಮಾಡ್ತಾನೆ ಅಂದರೆ, ನಾನು ಎದ್ದ ತಕ್ಷಣ ನನ್ನ ಜೊತೆ ಹಿಂದೆ ಎದ್ದುಬಿಡ್ತಾನೆ. ಅದಕ್ಕೆ ನಾನು ಎದ್ದಾದಮೇಲೆ ನಮ್ಮ ಮನೆಯವ್ರನ್ನ ಅವ್ನ ಪಕ್ಕ ಮಲಗಿಸ್ತೀನಿ. ಸೊ ದಟ್ ಯಾರಾದರೂ ಒಬ್ಬರು ಮಲಗಿದ್ರು ಅವ್ನು ಮಲ್ಕೊಳ್ತಾನೆ. ಇಬ್ಬರು ಎದ್ಬಿಟ್ವಿ ಅಂತ ಅಂದರೆ ಅವನು ಎದ್ಬಿಟ್ಟು ಓಡಾಡೋಕ್ಕೆ ಶುರು ಮಾಡಿಬಿಡ್ತಾನೆ. ಸೊ ಅದು ಒಂದು ಬೇಜಾರು. ನಾನು ಬೇಗ ಇದ್ದರೆ ಅವನು ಎದ್ದು ಬಿಡ್ತಾನೆ, ಮತ್ತು ನನಗೆ ಯಾವ ಕೆಲಸನೂ ಆಗೋದಿಲ್ಲ. ಅವ್ನಿಗೆ ಅರ್ಧಂಬರ್ಧನಿದ್ದೆ, ಮತ್ತು ಅವನಿಗೂ ಕಿರಿಕಿರಿ ಮಾಡ್ಕೊಳ್ತಾನೆ. ಬೇಕು ನೀನು ಏನಿದು 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 ಇನ್ನು ಭೈರವ್ ನನ್ನ ಜೊತೆ ಲೇಟಾಗಿ ಮಲ್ಕೊಂಡಿದ್ದ, ಹಾಗಾಗಿ ಅವನು ಕೂಡ ಲೇಟಾಗೆದ್ದ. ಇವತ್ತು ಅವನ ಫ್ರೆಂಡು ಫಂಕ್ಷನ್ ಇದೆ, ಅಂದರೆ ಮುಂಜಿ ಮಾಡ್ತಾಯಿದ್ದಾರೆ. ಸೊ ಅದಕ್ಕೆ ಹೋಗೋದಕ್ಕೆ ಅವನು ಕೂಡ ಕರ್ಕೊಂಡು ಹೋಗೋಣ ಅಂತ ಅಂದ್ಕೊಂಡ್ವಿ. ಇಲ್ಲೇ ಮನೆ ಹತ್ರನೇ ಇರುವಂಥ ರಾಯರ ಮಠದಲ್ಲಿ ಮಾಡ್ತಾಯಿದ್ದಾರೆ. ಸೊ ದೇವಸ್ಥಾನಕ್ಕೆ ಹೋದಂಗೂ ಆಗುತ್ತೆ. ಇವತ್ತಿನ ದಿವಸ ಅಂತ ಹೇಳಿ ರೆಡಿ ಆಗ್ತಾ ಇದ್ದೀವಿ. ಪೂಜೆ ಎಲ್ಲ ಮಾಡೋಷ್ಟೊತ್ತಿಗೆ ಸಾಕಾಗೋಯ್ತು, ಸುಸ್ತಾಗೋಯ್ತು. ಅಷ್ಟೊತ್ತಿಗೆ ನನ್ನ ಮುದ್ದು ಕಂದ ಕೂಡ ಎದ್ದ. ಇವನಿಗೂ ಕೂಡ ಇವಾಗ ಬ್ರೇಕ್ಫಾಸ್ಟ್ ಏನು ತಿಂತೀಯ ನೀನು ಹೇಳು, ಏನು ತಿಂತೀಯ ಹೇಳಪ್ಪ. ಸೊ ಅವನಿಗೀಗ ಸರಿ ತಿನ್ನಿಸ್ಬೇಕು. ಭೈರವ್ನು ಕರ್ಕೊಂಡು ಹೋಗಬೇಕು, ಬಿಕಾಸ್ ಅವನ ಫ್ರೆಂಡ್ದೆ ಮುಂಜಿ ಇರೋದು ಇವತ್ತು. ಸೊ ನಮ್ಮ ಅಪಾರ್ಟ್ಮೆಂಟಲ್ಲಿ ಒಬ್ರದ್ದು ಇವತ್ತು ಮುಂಜಿ ಇದೆ, ಅಂದರೆ ಉಪನಯನ ಅಂತ ಏನು ಕರೀತಾರೆ ಅದು. ಸೊ ಅದಕ್ಕೂ ಕೂಡ ಹೋಗಬೇಕು. ಎಸ್, ಭೈರವ್ ಫ್ರೆಂಡ್ ಅಗಸ್ತ್ಯಂದು ಉಪನಯನ ಇದೆ. ಎಷ್ಟೊತ್ತಿಗೆ ಎದ್ದಿದ್ದಾರೆ ಕೇಳಿ ಸಾಹೇಬ್ರನ್ನ. ಎಷ್ಟೊತ್ತಿಗೆ ಎದ್ರಿ ಬಾಸ್? 11 ಗಂಟೆಗೆ ಎದ್ದಿದ್ದಾರೆ. ಹೋಗು ಬೇಗ ರೆಡಿಯಾಗಿ ಹೋಗು, ಇಲ್ಲ ನಾನು ಬಿಟ್ಟು ಹೋಗ್ತೀನಿ ನಾನಷ್ಟೇ. ಹೋಗು, ಗೋ ಗೆಟ್ ರೆಡಿ. ಸೊ ನಾನು ಕೂಡ ಇವತ್ತು ಸ್ಯಾರಿ ಹಾಕ್ಕೊಂಡು ರೆಡಿ ಆಗೋಣ ಅಂತ ಅಂದ್ಕೊಂಡಿದ್ದೀನಿ. ಒಂಥರ ರಿಲ್ಯಾಕ್ಸ್ಡ್ ಫೀಲಿಂಗ್ ಇವತ್ತು, ಬಿಕಾಸ್ 3 ಡೇಸ್ ಕಂಟಿನ್ಯೂಸ್ ರಜಾ ಸಿಕ್ಕಿದೆ. ಹಾಗಾಗಿ ಪೂಜೆ ಕೂಡ ಚೆನ್ನಾಗಾಯಿತು. ಈ ಸಾಹೇಬ್ರು ನೋಡಿ, ಪೂಜೆ ಕೂಡ ಚೆನ್ನಾಗಾಯಿತು. ಸೊ ಇವಾಗ ಹೋಗಿ ರೆಡಿ ಆಗ್ತೀನಿ. ರೆಡಿ ಆಗಿಬಿಟ್ಟು ಮತ್ತೆ ಸಿಗ್ತೀನಿ. ಎಲ್ಲಿ ಸ್ಯಾರಿ ಹಾಕ್ಕೊಳ್ಬೇಕಲ್ವ. ಸೊ ದೇವ್ರ ಮನೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ, ಬನ್ನಿ ತೋರಿಸ್ತೀನಿ. ಪುಟ್ಟು ದೇವ್ರ ಮನೆ, ಬಟ್ ತುಂಬ ಚೆನ್ನಾಗಿ ಅನ್ನಿಸ್ತಾ ಇದೆ ನನಗಂತೂ. ಆ್ಯಂಡ್ ಇವತ್ತು ಅಕ್ಷಯ ತೃತೀಯ ಆಗಿರೋದ್ರಿಂದ ಉಪ್ಪನ್ನ ತೊಗೊಂಬಂದಿಟ್ಟು ಪೂಜೆ ಮಾಡಬೇಕು ಅಂತ ಹೇಳ್ತಾರೆ. ಉಪ್ಪು, ಬೇಳೆ, ಅಕ್ಕಿ ಎಲ್ಲನೂ. ಸೊ ಅದಕ್ಕೆ ನಾನು 3 ಕಪ್ಪಲ್ಲಿ ಇಟ್ಟು ಈ ರೀತಿ ಸಿಂಪಲ್ಲಾಗಿ ಪೂಜೆ ಮಾಡಿದ್ದೀನಿ. ಮಾಡೋದು ನೀನು ಡ್ಯಾನ್ಸ್ ಹೆಂಗೆ ಮಾಡೋದು? ಕಿಕ್. ಇನ್ನೂ ತುಂಬ ಜನ ನನ್ನ ಫಾಲೋವರ್ಸ್ ಕೇಳುವಂಥದ್ದು ಬೇಬಿ ಫುಡ್ ರೊಟೀನ್ ತೋರಿಸಿ ಅಂತ. ನಾನು ಯೂಶ್ವಲಿ ಮನೆಯಲ್ಲಿ ಇಲ್ದರೆ ಇರೋ ಕಾರಣ ನಾನು ಅವ್ನಿಗೇನು ತಿನ್ನಿಸ್ತೀನಿ ಅಂತ ಡೈಲಿ ತೋರಿಸ್ಲಿಕ್ಕಾಗಲ್ಲ. ಸೊ ಇವತ್ತು ರಜೆ ಇತ್ತಲ್ಲ, ಹಾಗಾಗಿ ಅವನಿಗೆ ಬೆಳಗ್ಗೆ ಹೊತ್ತು ಏನು ತಿನ್ನಿಸ್ತೀವಿ ಅಂತ ತೋರಿಸೋಣ ಅಂತ ಹೇಳಿ. ಸೊ ಈಗಂತೂ ಅವನಿಗೆ 1 ವರ್ಷ ಆಗಿರೋದ್ರಿಂದ ನಮ್ಮ ಮನೆಯಲ್ಲಿ ನಾವು ಏನು ತಿಂತೀವೋ ಅದನ್ನೇ ಆಲ್ಮೋಸ್ಟ್ ರೂಢಿ ಮಾಡಿದ್ದೀವಿ. ಅವನಿಗೆ ಅಂತ ಸಪ್ರೇಟಾಗಿ ಏನು ಮಾಡಿ ತಿನ್ನಿಸೋ ಅಂಥದ್ದು ಏನಿರೋದಿಲ್ಲ. ಬಟ್ ಯೂಶ್ವಲಿ ಬೆಳಗ್ಗೆ ಹೊತ್ತು ಅವನಿಗೆ ಸ್ವಲ್ಪ ನಿದ್ದೆನಲ್ಲೇ ಇರ್ತಾನಲ್ವ, ಹಾಗಾಗಿ ಅವನಿಗೆ ಸರಿ ಇಷ್ಟಪಟ್ಟು ತಿಂತಾನೆ. ಸೊ ಇದು ಬಂದು ರವೆ, ಓಟ್ಸು ಮತ್ತು ಎಲ್ಲ ಡ್ರೈ ಫ್ರೂಟ್ಸ್ನ ಮಿಕ್ಸ್ ಮಾಡಿರೋವಂಥ ಸರಿ. ಸೊ ಇದ್ರದ್ದು ರೆಸಿಪಿ ನಾನು ಒಂದು 2-3 ಸತಿ ಶೇರ್ ಮಾಡಿದ್ದೀನಿ ನನ್ನ ವ್ಲಾಗ್ಸ್ಗಳಲ್ಲಿ, ಚೆಕ್ ಮಾಡಿ. ಸೊ ಅವನಿಗೆ ಇದಂತೂ ತುಂಬ ಇಷ್ಟ ಆಗುತ್ತೆ. ಫೈನಲಿ ಈ ರೀತಿ ರೆಡಿ ಆಗಿದ್ದೀನಿ. ನಂಗಂತೂ ಸಿಕ್ಕಾಪಟ್ಟೆ ಚೆನ್ನಾಗಿ ಅನ್ನಿಸ್ತಾ ಇದೆ, ಖುಷಿ ಆಗ್ತಾ ಇದೆ. ಚೆನ್ನಾಗಿ ಕಾಣ್ತಿದ್ದೀನಾ ಭೈರವ್?
ಹೆಣ್ಮಕ್ಳಿಗೆ ಅದೇ ಅಲ್ವಾ ಖುಷಿ, ಚೆನ್ನಾಗಿ ರೆಡಿ ಆಗೋದು, ಒಟ್ಟಿಗೆ ಫ್ರೆಂಡ್ಸ್ ಹೊರಗಡೆ ಹೋಗೋದು, ಇದಕ್ಕಿಂತ ಖುಷಿ ಇನ್ನೇನಾದರೂ ಸಾಧ್ಯನಾ? ಸೊ ಭೈರವ್ ಕೂಡ ರೆಡಿ ಆಗಿದ್ದಾನೆ, ನಮ್ಮನೆಯವ್ರು ಕೂಡ ಬರ್ತೀನಿ ಅಂತ ಹೇಳಿದ್ರು. ಅದು ರಾಯರ ಮಠದಲ್ಲಿ ನಡೀತಾ ಇರೋದು. ಸೊ ಅದಕ್ಕೆ ಹಂಗೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ. ಇವತ್ತು ಅಕ್ಷಯ ತೃತೀಯ ಅಲ್ವಾ, ಸೊ ದೇವರು ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಂಡು ಬರೋಣ ಅಂತ ಹೇಳಿ ಅಚ್ಚನ್ನು ಕರ್ಕೊಂಡು ಹೋಗೋಣ ಅಂತ ಅಂದ್ಕೊಂಡ್ವಿ. ಬಟ್ ಅವರಮ್ಮಮ್ಮ ಬೇಡ, ಅವನಿರಲಿ ಬಿಡು, ಮತ್ತು ಅಲ್ಲಿ ಫಂಕ್ಷನಲ್ಲೆಲ್ಲ ಅವನಿಗೂ ಕಿರಿಕಿರಿ ಆಗುತ್ತೆ ಶೆಕೆ ಅಂತ ಹೇಳಿ ಇಬ್ಬರು ವೈಟ್. ಸೊ ಅಚ್ಚುಗೆ ಸ್ನಾನ ಮಾಡಿಸಿದೆಲ್ಲ ಆಗಿದೆ. ಅವನಿವಾಗ ಮಲ್ಕೊಳ್ತಾನೆ, ಹಾಲು ಕೇಳ್ತಾ ಇದ್ದಾನೆ. ನಾನೀಗ ಸ್ಯಾರಿ ಬೇರೆ ಹಾಕ್ಬಿಟ್ಟಿದ್ದೀನಿ. ಎಷ್ಟು ಕಷ್ಟ ಗೊತ್ತಾ, ಎಸ್ಪೆಷಲಿ ಈ ನ್ಯೂ ಮಾಮ್ಸ್ ಇರೋರಿಗೆ ಫಂಕ್ಷನ್ಗೆ ಹೋಗೋದೆ ಅನ್ನೋದೇ. ಚಿನ್ನಿ ರಂಗೋಲಿ ಹಾಳು ಮಾಡ್ತಾನೆ, ಕರ್ಕೊಂಬವನ್ನ ಈ ಕಡೆ. ನ್ಯೂ ಮಾಮ್ಸ್ಗೆ ಮಕ್ಕಳನ್ನ ಇಟ್ಕೊಂಡು ಒಂದು ಫಂಕ್ಷನ್ ಅಟೆಂಡ್ ಮಾಡಿದೆ, ಒಂದು ದೊಡ್ಡ ಸಾಹಸ. ಅಲ್ಲಿ ಹೋದ್ರೂ ಊಟ ತಿಂಡಿಗೂ ಕಷ್ಟ ಆಗುತ್ತೆ. ಒಬ್ರು ಯಾರಾದರೂ ಇಟ್ಕೊಳ್ಬೇಕು, ಇನ್ನೊಬ್ರು ಊಟ ಮಾಡಬೇಕು, ಆ ಥರ ಎಲ್ಲ. ಸೊ ಎಸ್, ಹೊರಗೋಣ ಅಂತ ಹೇಳಿ ಹೊರಟಿದ್ದೀವಿ. ಚಾರ್ಜರ್ ಕಿತ್ತ ನೋಡಿ, ಬರೀ ಇದೇ ಕೆಲಸ. ಇವ್ರುಗಳನ್ನ ಇಟ್ಕೊಳ್ಳೋದ, ವಿಡಿಯೋ ಮಾಡೋದ, ಏನು ಮಾಡೋದಂತ ಗೊತ್ತಿಲ್ಲ. ಬೆಡ್ಶೀಟ್ ಎಳ್ಕೊಂಡು ಹೋಗಿ ಅಲ್ಲಿ ನಿಂತಿದ್ದಾನೆ. ಈ ಚಾರ್ಜರ್ ಎಳೆಯೋದು, ಚಾರ್ಜರ್ ಕೇಬಲ್ ಪ್ಲಗ್ ಎಳೆಯೋದು ನೋಡಿ. ಅಚ್ಚು ಏನಿದು? ಹಾಕೋಬಾರ್ದು, ಡೇಂಜರ್ ಇದು. ಇಟ್ಸ್ ವೆರಿ ಮಚ್ ಡೇಂಜರ್. ರೆಡಿನಾ ಕಂದ? ಯು ರೆಡಿ, ವಿಲ್ ಗೋ. ಅದೆತ್ತಿಕ್ ಬಿಡು, ಊಟ ಮಾಡ್ಕೊಂಬಿಡು ಸ್ವಲ್ಪ. ಭೈರವು ಬೆಳಗ್ಗೆಯಿಂದ ತಿಂಡಿ ಕೂಡ ಮಾಡಿರಲಿಲ್ಲ. ಈಗ ತುಂಬ ಹಶ್ವಾಗ್ತಿದೆ ಅವನಿಗೆ. ಹೆಂಗೋ ಮೊಸಪ್ಪು ಸಾರು ಆಗಿತ್ತಲ್ಲ ಅಂತ ಹೇಳಿ ಮೊಸಪ್ಪನ್ನೇ ಕೊಟ್ಟಿದ್ದೀನಿ. ಬಾ ಬೇಗ ತಿನ್ಕೊಡು, ಬಾ 2 ತುತ್ತು ತಿನ್ಕೊಂಡ್ಬಿಡು, ಬಾ. ಕಮ್ ಬಾ ಬೇಟ. ಬಿಸಿ ಮೊಸಪ್ಪು ಸಾರು, ಅನ್ನ ಆಗಿದೆ. ಅಚ್ಚುಗೆ ಅಮ್ಮ ತಿನ್ನಿಸ್ಕೊಡ್ತಾರೆ. ಬಾ ಬೇಗ. ಏಯ್ ಬಾಯಿಲಿ ಚಿನ್ನ. ಅಚ್ಚುಮಾ ಹತ್ತಬಾರ್ದು. ಎಷ್ಟು ಹತ್ತದು ಭೈರವ್? ಅಚ್ಚು ಬಿದ್ದರೆ ಏನು ಮಾಡೋದು ನಾವು? ಬಿದ್ದರೆ ಏನು ಮಾಡ್ಬೇಕು ಹೇಳಪ್ಪ? ಎಷ್ಟು ಟ್ರೈ ಮಾಡ್ತಿದ್ದ ನೋಡಿ. ಇಲ್ಲ ಹತ್ತಿ, ಅಲ್ಲಿ ಗ್ರಿಲ್ಸ್ ಮೇಲೆ ಹತ್ತಿ, ಅಲ್ಲಿ ಸ್ವಿಚ್ ಆನ್ ಮಾಡಬೇಕು ಅವನು. ನೋಡಿ ಎಷ್ಟು ಭಯ ಆಗುತ್ತೆ. ಇವನನ್ನು ಹಿಡಿಯೋ ಅಷ್ಟೊತ್ತಿಗೆ ಸಾಕಾಗೋಗುತ್ತೆ. ಅಚ್ಚು ಯಾಕಲ್ಲ ಹತ್ತಿರೋದು ನೀನು? ಯಾರು ಕೊಟ್ಟಿದ್ದು ನಿನಗೆ ಪರ್ಮಿಷನ್ ಅಲ್ಲಿ ಹತ್ತಕ್ಕೆ? ಇಳಿ ಕೆಳಗೆ. ಪಿಕಬು ಹೆಂಗಮ್ಮ ಮಾಡೋದು ನೀನು? ಪಿಕಬು ಹೆಂಗೆ ಮಾಡೋದು? ಪಿಕಬು ಬಿದ್ಯಾ? ಎಷ್ಟು ಭಯ ಕೊಡ್ತೀಯ ನೀನು ನಮಗೆ, ಅಷ್ಟು ತುದಿ ನಿಂತ್ಕೊಂಡು. ಹಾಯ್ ಮಾಡು. ಅಬ್ಬಬ್ಬಾ, ನಮ್ಮ ಅಚ್ಚು ಹತ್ರ ಯಾವ ಸರನೂ ಹಾಕ್ಕೊಳಂಗಿಲ್ಲ. ಎಲ್ಲ ಸರ ಕಿತ್ತಿ ಹಾಕ್ತಾನೆ. ಇವಾಗ ಹೆಂಗಾಗ್ಬಿಟ್ಟಿದೆ ಅಂತಂದರೆ ನಂಗೆ ಮಾಂಗಲ್ಯ ಚೈನು ಹಾಕೋಕ್ಕಾಗಲ್ಲ. ಅಷ್ಟು ಬಂದಿದ ತಕ್ಷಣ ತೆಗಿಯೋ ಥರ ಆಗುತ್ತೆ. ಏನು ಸಿಕ್ಕರೂ ತೆಗಿಯೋದು, ಹಿಂಗೆ ನುಲ್ಚ್ಕೊಂಡು ಕೀಳೋದು. ಒಂದು ಸತಿ ಕಟ್ಟು ಆಗೋಗ್ಬಿಟ್ಟಿತ್ತು ಚೈನ್ ಅಂತ ಹೇಳಿದ್ರೆ ಇದು ತಂತಿ ನುಲ್ದಿರ್ತಾರಲ್ಲ ಪಂಚಲೋಹದ್ದು, ಅದು ಕಟ್ಟೆ ಆಗೋಗಿತ್ತು. ಸೊ ನನಗೆ ಅದಕ್ಕೆ ಆವಾಗಿಂದ ಭಯ. ಹಾಕಿಸ್ಕೊಂಡು ಬಂದಮೇಲೆ ನಾನು ಇವಾಗ ಸಾಹೇಬ್ರು ಒಂಚೂರು ದೊಡ್ಡವರಾಗೋ ತನಕ ಒಕೇಶ್ನಲ್ ವೇರ್ ಅಷ್ಟೇ. ಏನೇ ಸರಗಳು ಒಡವೆಗಳಾದರೂ ಮಕ್ಕಳೇ ನಡ್ಕೊಂಡು ಇಟ್ಸ್ ಹೈಲಿ ಇಂಪಾಸಿಬಲ್. ಶೆಕೆನಲ್ಲಂತೂ ಇದ್ದಿದ್ದು ಆಗಲ್ಲ. ಸೊ ಎಸ್, ಬಾಯ್ ಮಾಡು. ಬಾಯ್. ಅಮ್ಮಮ್ಮ ಜೊತೆ ಇರು, ನಾನು ಬೇಗ ಬಂದುಬಿಡ್ತೀನಿ. ಓಕೆ? ಬೇಡವಾ? ನಾ ಹೋಗೋದು ಬೇಡವಾ? ಅಮ್ಮ ಹೋಗೋದು ಬೇಡವಾ? ನಿದ್ದೆ ಬಂದಿದೆ ಅವನಿಗೆ. ಸ್ವಲ್ಪ ಚೋಲಿಲಿ ಹಾಕಿ ಗುಂಡಾಡು. ಓಕೆಮ್ಮ, ಓಕೆ ಬೇಟ. ಸೊ ಬೆಳಗ್ಗೆ ಫಂಕ್ಷನ್ಗೆ ಹೋಗ್ಬಿಟ್ಟು ಬಂದ್ವಿ. ಇವಾಗ ಭೀಮಾಗೆ ಹೋಗಬೇಕು. ಸೊ ಐ ಥಿಂಕ್ 3-4 ಡೇಸ್ ಬ್ಯಾಕೇನೆ ಎಲ್ಲ ಸೆಲೆಕ್ಟ್ ಮಾಡಿ ಇಟ್ಟು ಬಂದಿದ್ವಿ. ಇವಾಗ ಹೋಗ್ತಾ ಇದೀವಿ ತೊಗೊಳಕ್ಕೆ. ಇನ್ನೊಂದು ಹೇಳಬೇಕು ಅಂದರೆ ಆಫ್ಟರ್ ಅ ಲಾಂಗ್ ಟೈಮ್ ಏನು ಅಂದ್ಕೊಂಡಿದೆ ಅದಾಗ್ತದೆ. ಸೊ ಏನು ಅಂತ ತೋರಿಸ್ತೀನಿ. ಬಂದಿದ್ದೀವಿ ಮಧ್ಯೆ ಹೋಗೋಣ ಬಾಕಂಡ.
ಇನ್ನು ಈ ರೋಡಲ್ಲಿ ಆಲ್ಮೋಸ್ಟ್ 5 to 6 ಗೋಲ್ಡ್ ಶಾಪ್ಸ್ ಇದೆ. GRT ಇಂದ ಹಿಡಿದು ಮಲಬಾರ್, ಜಾಯ್ನ್ ಕಾರ್ಸ್, ಭೀಮಾ, ಕಲ್ಯಾಣ್ ಎಲ್ಲನೂ ಇದೆ. ಬಟ್ ಭೀಮಾನಲ್ಲಿ ಇದ್ದಷ್ಟು ಜನ ಬೇರೆ ಇನ್ಯಾವ ಸ್ಟೋರ್ಸಲ್ಲೂ ಇಲ್ಲ ಅಂತ ಅಂದ್ಕೊಳ್ತೀನಿ. ಸೊ ನಾವು ಯೂಶ್ವಲಿ ಭೀಮಾನಲ್ಲೇ ಶಾಪ್ ಮಾಡೋದು. ಸೊ ಇವತ್ತು ಕೂಡ ಹಾಗೆ ಭೀಮಾಗೆ ಹೋಗಿದ್ವಿ. ತುಂಬ ಜನ ನಮಗೆ ಅಟೆಂಡ್ ಮಾಡೋದಕ್ಕೇ ತುಂಬ ಹೊತ್ತು ತೊಗೊಂಡ್ಬಿಟ್ರು. ನಾವಂತೂ ವೆಯ್ಟ್ ಮಾಡಿ ಸಾಕಾಯಿತು. ಆ್ಯಕ್ಚುಲಿ 2-3 ಡೇಸ್ ಹಿಂದೆನೇ ಹೋಗಿ ಎಲ್ಲ ಸೆಲೆಕ್ಟ್ ಮಾಡಿ ಇಟ್ಟು ಬಂದಿದ್ವಿ, ಇವತ್ತಿನ ದಿವಸ ತೊಗೊಳ್ಬೇಕು ಅಂತ ಹೇಳಿ. ಬಟ್ ಅದನ್ನು ಸೆಲೆಕ್ಟ್ ಮಾಡಿರೋದನ್ನು ಕೊಡೋದಕ್ಕೆ ಇಷ್ಟು ಟೈಮ್ ಆಗ್ತಿತ್ತು. ನಾನು ಅದೇ ಅಂದ್ಕೊಳ್ತಿದ್ದೆ, ಇವತ್ತು ಬಂದು ಕೂತ್ಕೊಂಡು ನಾವು ಸೆಲೆಕ್ಟ್ ಮಾಡ್ತೀವಿ ಅಂದಿದ್ರೆ ಮಕ್ಕಳ ಜೊತೆ ನಿಜವಾಗ್ಲೂ ಆಗ್ತಿರ್ಲಿಲ್ಲ. ಬಿಲ್ಲಿಂಗ್ ಪ್ರಾಸೆಸ್ಸೇ ಎಷ್ಟೊಂದಿತ್ತು. ಆ್ಯಂಡ್ ಸ್ಕೀಮಲ್ಲಿ ಇದ್ದಿದ್ದರಿಂದ ಅದು ಸ್ವಲ್ಪ ಏನೋ ಕಾರ್ಡ್ ಕ್ಲೋಸ್ ಮಾಡಲಿಕ್ಕೂ ಎಲ್ಲ ಸ್ವಲ್ಪ ಎಕ್ಸ್ಟ್ರಾ ಟೈಮ್ ತೊಗೊಳುತ್ತೆ. ಸೊ ಅಷ್ಟೊತ್ತಿಗೆ ನಾನು ಇನ್ನೊಂದು ಸ್ವಲ್ಪ ಎಕ್ಸ್ಪ್ಲೋರ್ ಮಾಡುವ, ನೆಕ್ಸ್ಟ್ ಟೈಮ್ ಏನು ತೊಗೊಳ್ಳೋಣ ಅಂತ ಹೇಳಿಬಿಟ್ಟು ಆ ಕಡೆ ಈ ಕಡೆ ನೋಡ್ತಾ ಇದ್ದೆ. ಆ್ಯಂಡ್ ಅಚ್ಚು ಕೂಡ ತುಂಬ ಎಂಜಾಯ್ ಮಾಡ್ದ. ಬಟ್ ಅಚ್ಚುಗೆ ನಿದ್ದೆ ಟೈಮು, ಅವನು ಒಂದು ಸ್ವಲ್ಪ ಕಿರಿಕಿರಿ ಶುರು ಮಾಡಿಬಿಟ್ಟ ಮಧ್ಯದಲ್ಲಿ. ನನಗೆ ಆ ಥರ ಕಿರಿಕಿರಿ ಅನಿಸ್ಬಿಟ್ರೆ ಒಂಥರ ಬೇಜಾರಾಗಿಬಿಡುತ್ತೆ ಮಕ್ಕಳು. ನನಗಿದು ಸಿಕ್ಕಾಪಟ್ಟೆ ಇಷ್ಟ ಆಯಿತು. ವಿತೌಟ್ ಡಾಲರ್ ಬರುವಂಥ ಕಾಸಿನ ಸರ, ಪೀಕಾಕ್ ಜೊತೆಗೆ ಒತ್ತು ಕಾಸಿನ ಸರ ಅಂತ ನಾವೇನು ಹೇಳ್ತೀವಿ, ಅದು ತುಂಬಾ ಚೆನ್ನಾಗಿತ್ತು. ಸೊ ನೆಕ್ಸ್ಟ್ ಟೈಮ್ ಈ ಥರದ್ದು ತೊಗೊಳ್ಬೇಕಂತ ಮ್ಯಾನಿಫೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಎಸ್, ಫೈನಲಿ ನೋಡ್ಬೋದು ಬಿಲ್ಲಿಂಗಿಗೆ ಎಷ್ಟು ಜನ ಇದ್ದಾರೆ. ನಿಂತು ನನಗಂತೂ ನಿದ್ದೆನೇ ಬಂದುಬಿಟ್ಟಿತ್ತು. ಸಿಕ್ಕಾಬಟ್ಟೆ ಜನ ಇದ್ದಾರೆ. ಆ್ಯಂಡ್ ಚೇರ್ಸ್ಗಳು ಕೂಡ ತೆಗೆದುಬಿಟ್ಟಿದ್ರು, ಬಿಕಾಸ್ ಬಂದವರು ಮತ್ತೆ ಕೂರ್ತಾರೆ ಮತ್ತು ಜಾಗ ಆಗೋದಿಲ್ಲ ಅಂತ ಹೇಳಿ. ಸೊ ಫೈನಲಿ ವೆಯ್ಟ್ ಮಾಡ್ತಾಯಿದ್ವಿ. ಏನಾಯಿತು ಅಂತ ಅಂದರೆ ಕ್ಯಾಶ್ ಕೌಂಟರಲ್ಲಿ ನೇಮ್ ಕೂಡ ಚೇಂಜ್ ಆಗಿಬಿಟ್ಟಿತ್ತು. ಅಷ್ಟೊತ್ತು ನಿಂತ್ಕೊಂಡು ಕಾದಿದ್ದು, ಮತ್ತೆ ನೇಮ್ ಚೇಂಜ್ ಆಯ್ತಲ್ಲ ಅಂತ ಮತ್ತೆ ಪುನಃ ಹೋಗಬೇಕು. ಬಿಕಾಸ್ ಈಗ ನಮಗೆ ಏನಿಲ್ಲ ಅಂದರೂ ಟ್ಯಾಕ್ಸೇ ಹತ್ತತ್ರ ಒಂದು 20,000 ಟ್ಯಾಕ್ಸೇ ಬಿದ್ದುಬಿಡ್ತು. ಸೊ ಇವಾಗ ಮತ್ತೆ ಅದನ್ನು ನಾವೇನಾದರೂ ಕ್ಲೇಮ್ ಮಾಡಬೇಕು ಅಂದ್ರೂ ವಿ ಹ್ಯಾವ್ ಟು ಅಗೇನ್ ಗೆಟ್ ದ ನೇಮ್ಸ್ ಎಲ್ಲ ಅಲ್ವಾ. ಸೊ ಅದಕ್ಕೆ ಅದೊಂಚೂರು ಚೆಕ್ ಮಾಡಬೇಕಿತ್ತು. ತುಂಬ ಪ್ರೊಸೀಜರ್ ಅಂತ ಅನ್ನಿಸ್ಬಿಡ್ತು ನನಗಂತೂ. ಬಟ್ ಫೈನಲಿ ಇಷ್ಟ ಆಗಿದ್ದಂಥ ಐಟಮ್ಸ್ ತೊಗೊಂಡ್ವಿ. ಮನೆಗೆ ಚಿನ್ನ ಬರ್ತಾಯಿದೆ, ಸೊ ಇದೇ ರೀತಿ ಹೆಚ್ಚೆಚ್ಚು ಚಿನ್ನ ಬರಲಿ ಅನ್ನೋ ಅಂಥದ್ದು ಅಂದ್ಕೊಂಡು ತೊಗೊಂಡ್ವಿ. ಖುಷಿ ಆಯಿತು. ಒಂಥರ ವೆಯ್ಟ್ ಮಾಡಿದ್ವಿ, ಬಟ್ ತುಂಬ ಹೊತ್ತು ಕಾದ್ವಿ. ಬಟ್ ಸ್ಟಿಲ್ ಫೈನಲಿ ಇಷ್ಟ ಆಯಿತು. ಮತ್ತು ಇದನ್ನು ಬಿಲ್ ಮಾಡಿಸಾದ್ಮೇಲೆ ನನಗೆ ಇನ್ನೊಂದೇನು ಅಂತ ಹೇಳಿದ್ರೆ, ನೋಸ್ ಪಿಯರ್ಸ್ ಮಾಡಿಸ್ಕೋಬೇಕು ಅಂತ, ಅಂದರೆ ಮೂಗು ಚುಚ್ಚಿಸ್ಕೊಳ್ಬೇಕು ಅಂತ ತುಂಬ ದಿವಸದಿಂದ ಆಸೆ ನನಗೆ. ಯೂಶ್ವಲಿ ಮದುವೆ ಟೈಮಲ್ಲೇ ಚುಚ್ಚಿಸ್ಬಿಡ್ತಾರೆ, ಬಟ್ ಅವಾಗ ನನಗೆ ತುಂಬ ಭಯ ಆಯಿತು. ಬಿಕಾಸ್ ನನ್ನ ಕಿವಿ ಸೈಡಿಗೆ ಚುಚ್ಚಿಸಿದ್ದು ತುಂಬ ಪೇನ್ ಆಗಿಬಿಟ್ಟಿತ್ತು, ಒಂಥರ ನೋವು. ಇವತ್ತಿನವರೆಗೂ ಅದು ಸರಿ ಹೋಗಿಲ್ಲ. ಸೊ ಅದು ಒಂದು ಭಯ ತುಂಬ ಇತ್ತು. ಬಟ್ ಇವತ್ತು ಫುಲ್ ಸ್ಟ್ರಾಂಗ್ ಬಿಲೀಫ್ ಮಾಡ್ಕೊಂಡು ಏನೂ ಆಗಲ್ಲ ಅಂತ ಹೇಳಿಬಿಟ್ಟು ಕಿವಿ ಚುಚ್ಚಿಸ್ಕೊಂಬಿಡೋಣ ಅಂತ ಹೇಳಿಬಿಟ್ಟು ಅಲ್ಲೇ ತೊಗೊಂಡು ಮೇಲೆ ಹೋಗಿ ಚುಚ್ಚಿಸ್ಕೊಂಡೆ. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ಇಟ್ ಈಸ್ ಲೈಕ್ ಇಯರ್ಸ್ ಟುಗೆದರ್ದ ಆಸೆ ನನಗೆ ಮೂಗು ಚುಚ್ಚಿಸ್ಕೊಳ್ಬೇಕು ಅಂತ ಹೇಳೋದು. ನನಗೆ ತುಂಬ ಸತಿ ಪ್ರೆಸ್ಸಿಂಗ್ ಹಾಕ್ಕೊಳ್ತೀನಿ, ಹೊರಗಡೆ ಫಂಕ್ಷನ್ಗಳಿಗೆ ಹೋದಾಗ ಎಲ್ಲನೂ ಪ್ರೆಸ್ಸಿಂಗ್ ಹಾಕ್ಕೊಳ್ತಾ ಇದ್ದೆ. ಬಟ್ ಒಂದು ಸತಿ ಮೂಗು ಚುಚ್ಚಿಸ್ಕೊಳ್ಬೇಕು ಅನ್ನೋವಂಥದ್ದು ತುಂಬ ಆಯಿತು. ಸೊ ಇವತ್ತು ಅದು ಆಯಿತು. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ಸೊ ನೋಡಿ ಹೇಗೆ ಚುಚ್ಚಿದ್ದಾರೆ ಅಂತ ನನಗಂತೂ ಫುಲ್ ಭಯ ಪಡ್ಕೊಂಡ್ಬಿಟ್ಟಿದ್ದೆ. ಮತ್ತು ಇವತ್ತಂತೂ ತುಂಬ ಜನ ಆ ರೀತಿ ಮಕ್ಳ ಕಿವಿ ಚುಚ್ಚಿಸೋದು ಮತ್ತು ಅವ್ರು ಮೂಗು ಚುಚ್ಕೊಳ್ಳೋ ಅಂಥದ್ದು ಎಲ್ಲನೂ. ಸೊ ಫೈನಲಿ ಸೆಲೆಕ್ಟ್ ಮಾಡಿದಂಥದ್ದು ಅಷ್ಟು ಐಟಮ್ಸ್ ತೊಗೊಂಡ್ವಿ. ಆ್ಯಂಡ್ ತುಂಬ ಖುಷಿ ಆಯಿತು ನನಗೆ. ಶಾಪಿಂಗ್ ಆಯಿತು. ಇದೆಯಾ ಸರಿ ಇದೆಯಾ? ಸ್ಟ್ರೈಟ್ ಮಾಡ್ಬೋದಾ? ಹಿಂಗೇನಾ? ಆಗೋಯ್ತಾ? ಸೀರಿಯಸ್ಲಿ ಅಷ್ಟೇ. ನಾನಿನ್ನು ಕಿರ್ಚೇ ಇಲ್ಲ. ಅಳ್ಕೆ ವಿಡಿಯೋ ಮಾಡ್ತಿದ್ದೀನಿ. ಅವ್ರು ಹೇಳಿಲ್ವ ಚೆನ್ನಾಗಿ ಚುಚ್ಚಿದ್ರು ನನಗೆ ಚೆನ್ನಾಗಿ ಚುಚ್ಚಿದ್ರಿ ಸರ್. ಇನ್ನೊಬ್ರು ಚುಚ್ಚಿಸ್ಕೊಂಡೇ ಹೇಳ್ತಿದ್ರು ಥ್ಯಾಂಕ್ ಯು ಪಾ. ನಿಜ ಗೊತ್ತಾಗಿಲ್ಲ ನನಗೆ ಚುಚ್ಚಿದ್ದು.
ಆಗುತ್ತೇನೋ, ಏನಾದರೂ ಆಗುತ್ತಾ? ಎಸ್, ನಿನ್ನೆ ಬಂದು ವ್ಲಾಗ್ನ ಕಂಪ್ಲೀಟ್ ಮಾಡೋಕ್ಕಾಗಲಿಲ್ಲ. ಸೊ ನೆಕ್ಸ್ಟ್ ಡೇ ಮಾರ್ನಿಂಗ್ ಮತ್ತೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸಿಕ್ಕಾಬಟ್ಟೆ ಚೆನ್ನಾಗಿತ್ತು. ಸ್ಪೆಷಲಿ ಮೂಗು ಚುಚ್ಚಿದಂತೂ ನನಗಂತೂ ಅದು ಫ್ರ್ಯಾಕ್ಷನ್ ಆಫ್ ಅ ಸೆಕೆಂಡಲ್ಲಿ ಆಗೋಯ್ತು. ನನಗೆ ನಿಜ ಅಂದ್ಕೊಂಡಿರಲ್ಲ. ಸೊ ನೀವು ಯಾರಾದರೂ ಭಯ ಪಡ್ಕೊಳ್ತಾ ಇದ್ದರೆ ಮೂಗು ಚುಚ್ಕೊಳ್ಳೋದು ಅಥವಾ ಕಿವಿ ಚುಚ್ಕೊಳ್ಳೋದು ತುಂಬ ಜನಕ್ಕೆ ಇಷ್ಟ ಇರುತ್ತೆ. ಬಟ್ ಹೆಂಗಿರುತ್ತೋ ಪೇನ್ಫುಲ್ ಅಂತ ಹೇಳ್ಬಿಟ್ಟು ಇದು ಮಾಡ್ತೀರಾ. ನಾನು ಇಷ್ಟು ವರ್ಷ ತನಕನೂ ಮೂಗು ಚುಚ್ಕೊಳ್ಳೋದಕ್ಕೆ ತುಂಬ ಭಯಪಟ್ಟಿದ್ದೆ. ಅಂತಕ್ಕೆ ಅಂದರೆ ಮೂಗು ಚುಚ್ಚಾದ್ಮೇಲೆ ಅದು ಸೆಟ್ ಆಗುತ್ತೋ ಇಲ್ವೋ, ಮತ್ತೇನೋ ಗುಳ್ಳೆ ಬರುತ್ತೆ ಅನ್ನೋದೆಲ್ಲ ಹೇಳ್ತಿದ್ರು. ಸೊ ಆ ಥರದ್ದೆಲ್ಲ ಮೈಂಡಲ್ಲಿತ್ತು ನನಗೆ. ಬಟ್ ಸೀರಿಯಸ್ಲಿ ಟ್ರಸ್ಟ್ ಮೀ, ತುಂಬ ಚೆನ್ನಾಗಿ ಚುಚ್ಚಿದ್ರು. ಮ್ಯಾನ್ಯುಯಲಲ್ಲೇ ನಾನು ಚುಚ್ಚಿಕೊಂಡಿದ್ದು, ಗನ್ ಶಾಟ್ ಮಾಡಿಸ್ಲಿಲ್ಲ. ಬಿಕಾಸ್ ಗನ್ ಶಾಟ್ ಮಾಡಿಸಿದ್ರೆ ಮತ್ತೆ ಫಸ್ಟ್ ಅವ್ರದ್ದೇನೋ ಫೈಬರ್ ಥರದ್ದೇನೋ ಹಾಕ್ತಾರೆ, ಅದಾದಮೇಲೆ ಮತ್ತೆ ಹೋಗಿ ಇನ್ನೊಂದು ಸತಿ ಅದನ್ನು ಹಾಕ್ಸ್ಕೊಳ್ಬೇಕು ಅಂತ ಎಲ್ಲ ಏನೋ ಪ್ರೊಸೀಜರ್ ಇದೆ. ಸೊ ಅದಕ್ಕೆ ನಾನು ಮ್ಯಾನ್ಯುಯಲ್ಲೇ ಮಾಡಿಸ್ಕೊಳ್ಳೋಣ ಅಂತ ಹೇಳಿ ಫುಲ್ಲು ಧೈರ್ಯ ಮಾಡ್ಕೊಂಡು ಹೋದೆ. ಆ್ಯಂಡ್ ತುಂಬ ಚೆನ್ನಾಗಿ ಮಾಡಿಕೊಟ್ರು. ಅಷ್ಟು ನೋವು ಒಂದು ಇರುವೆ ಕಚ್ಚಿದಂಗೂ ನೋವು ಆಗಲಿಲ್ಲ ನನಗೆ. ಈಗಲೂ ಕೂಡ ಏನು ಆ ಥರ ನೋವು ಅಂತ ಕೂಡ ಅನ್ನಿಸ್ತಾ ಇಲ್ಲ. ಒಂದು ಸ್ವಲ್ಪ ಹಿಂಗೆ ಅಂದಾಗ ಏನೋ ಒಂದು ಚೂರು ನೋವು ಅಂತ ಅನಿಸುತ್ತೆ. ಬಿಟ್ಟರೆ ಇಟ್ಸ್ ಕಂಪ್ಲೀಟ್ಲಿ ಫೈನ್ ಫಾರ್ ಮೀ. ಸೊ ಎಸ್, ಸಿಕ್ಕಾಪಟ್ಟೆ ಖುಷಿ ಆಯಿತು. ತುಂಬ ವರ್ಷಗಳಿಂದ ಅಂದ್ಕೊಂಡಿದ್ದಂಥ ಮುಗ್ಬಿಟ್ಟು ಫೈನಲಿ ಗಾಟ್ ಇಟ್. ಸೊ ನೀವು ಕೂಡ ಕಮೆಂಟ್ ಮಾಡಿ ಹೇಳಿ ಹೇಗೆ ಕಾಣಿಸ್ತಾ ಇದೆ ನನಗೆ ಅಂತ. ಸೊ ಎಸ್, ಇದಾಗಿತ್ತು ಇವತ್ತಿನ ವ್ಲಾಗ್. ಆ್ಯಂಡ್ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಅಕ್ಷಯ ತೃತೀಯ ಹಬ್ಬದ ಶುಭಾಶಯಗಳು. ಆ್ಯಂಡ್ ನಿಮ್ಮ ಜೀವನದಲ್ಲೂ ಕೂಡ ಎಲ್ಲ ಖುಷಿಯು ಅಕ್ಷಯವಾಗಲಿ, ಹೆಚ್ಚೆಚ್ಚು ಆಗಲಿ ಅಂತ ಕೇಳ್ಕೊಳ್ತೀನಿ. ಮತ್ತೆ ಸಿಗ್ತೀನಿ ಮತ್ತೊಂದು ವಿಡಿಯೋದೊಂದಿಗೆ. ಇವತ್ತಿನ ವ್ಲಾಗ್ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ಮತ್ತೊಂದು ವಿಡಿಯೋದೊಂದಿಗೆ. ಅಲ್ಲಿವರೆಗೂ ನಮಸ್ಕಾರ. ಟೇಕ್ ಕೇರ್. ಲವ್ ಯು ಆಲ್. ಬಾಯ್.